ಮಾಲಿನಿಯು ಮಾಲಿನಿಯು ಜನನೀಯತೆಯಲ್ಲಿ ಮಾಲಿನಿಯು ವರತನೂಜ ಭಿಕ್ಷೆಯಲಿ ಕಾಮಿನಿಯು ವರತನೂಜ ಭಿಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಕನಕ ಗರ್ಭನ ತಪವನು ಗೈವೇನೆನ್ನುತ್ತಲೇ ಕನಕ ಗರ್ಭನ ತಪವನು ಗೈವೇನೆನ್ನುತ್ತಲೇ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೇನೆನ್ನುತ್ತಲೇ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನು ಗೈವೇನೆನ್ನುತ್ತಲೇ ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಜನನೀಯ ದೇಹಲಿ ಮಾಲಿನಿಯು ಕಶ್ಯಪ ಮುನಿಯ 13 ಮಂದಿ ಪತ್ನಿಯರಲ್ಲಿ ಹಿರಿಯ ಹೆಂಡತಿಯಾದವರು ನಮ್ಮಮ್ಮನಾದಂತ ದಿತಿದೇವಿ ನ್ಯಾಯವಾಗಿ ಸಿಗಬೇಕಿತ್ತು ಸ್ವರ್ಗಲೋಕದ ಅಧಿಕಾರ ನಮಗೆ. ಆದ್ರೆ ಏನು ಮಾಡುವುದು, ನಮ್ಮ ಚಿಕ್ಕಮ್ಮನ ಮಕ್ಕಳಾದಂತಹ ದೇವತೆಗಳಿಂದ ಅನುಭವಿಸ್ತಾ ಇದ್ದಾರೆ. ಸಿಗಬೇಕಾದಂತಹ ಸುರಲೋಕವನ್ನು ಪಡೆಯುವಲ್ಲಿ ನಮ್ಮಮ್ಮ ಅದೆಷ್ಟೋ ಪ್ರಯತ್ನವನ್ನು ಪಟ್ಟವರು, ಗಂಡು ಮಕ್ಕಳನ್ನೆಲ್ಲ ಕಳುಹಿಕೊಟ್ಟವರು. ಆದ್ರೆ ಪ್ರಯೋಜನ ಆಗಲಿಲ್ಲ. ಹೋದವರೆಲ್ಲ ದೇವತೆಗಳ ಮೋಸಕ್ಕೆ ಬಲಿಯಾಗಿ ಹೋದರು. ಈ ಪ್ರಪಂಚದಲ್ಲಿ ಪುರುಷನಿಂದ ಅಸಾಧ್ಯವಾದಂತಹ ಕಾರ್ಯವೊಂದನ್ನು ಹೆಣ್ಣೊಬ್ಬಳು ಸಾಧಿಸುವುದಕ್ಕೆ ಸಾಧ್ಯ ಇದೆ ಅಂತ ತಿಳಿದು ಅಮ್ಮ ಕರೆದಾಡಿದಂತ ಮಾತು, ಮಗಳೇ ಮಾಲಿನಿ, ಘೋರ ಕಾಂತಾರವನ್ನು ಸೇರಬೇಕು, ವಿಧಾತನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು, ಪ್ರತ್ಯಕ್ಷಪಡಿಸಿಕೊಂಡು ವರವನ್ನು ಪಡೆಯಬೇಕು, ಸಮರ್ಥನಾದಂತಹ ಸುಪುತ್ರರಿಂದ ಸ್ವರ್ಗಲೋಕವನ್ನು ಪಡಿಬೇಕು ಅಂತ. ಹಾಗಾದ್ರೆ ನನ್ನಮ್ಮ ನನಗಿದ್ದು ಆಜ್ಞೆ ಮಾಡಿದ್ದೆ ಅಲ್ವೇ? ಖಂಡಿತ ಅಲ್ಲ. ಅಮ್ಮ ಹೇಳಿದಂತ ಮಾತನ್ನು ನಾನಿಂದು ಆಜ್ಞಾರೂಪದಲ್ಲಿ ಸ್ವೀಕರಿಸಿದ್ದೇನೆ. ನಮ್ಮ ಕುಲವನ್ನು ಉದ್ಧರಿಸುವಂತ ಸದುದ್ದೇಶವನ್ನು ಹೊತ್ತು ಅರಮನೆಯನ್ನು ಬಿಟ್ಟು ಈ ಕಾಡನ್ನು ಸೇರಿದೆ. ಎಂತ ಪ್ರಶಾಂತವಾದಂತ ವಾತಾವರಣ! ಇಂಥ ಪ್ರಶಾಂತವಾದಂತ ವಾತಾವರಣದಲ್ಲೇ ತಪಸ್ಸನ್ನು ಆಚರಿಸಬೇಕು. ನಾನು ಯೋಗ್ಯ ಸ್ಥಳ ನೋಡಿ, ಇದು ಕೇವಲ ಸ್ಥಳದ ಆಯ್ಕೆ ಆದ್ರೆ ಸಾಕಾಗಿತ್ತ? ಏಕಾಂತದಲ್ಲಿ ಹೆಣ್ಣಾದಂತ ನಾನು ತಪಸ್ಸನ್ನು ಆಚರಿಸುವ ಪೂರ್ವದಲ್ಲಿ ನನ್ನ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹೇಗಿದ್ದೇನೆ ನಾನೀಗ? ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ
ಕಾಮುಕರೆನ್ನ ಕಂಡರೆ ಎನ್ನ ಕಂಡರೆ ಎನ್ನ ಕಂಡರೆ ಮೋಹಿಸದೆ ಉಳಿಗರು ತಪಗಿನ್ನು ಭಿನ್ನವಾಗುವುದೈತೆ ಇಳೆಯ ಕಾಮುಕರೆನ್ನ ಕಂಡರೆ ಎನ್ನ ಕಂಡರೆ ಮೋಹಿಸದುಳಿಯರು ತಪಗಿನ್ನು ಭಿನ್ನವಾಗುವುದೈತೆ ತಪಗಿನ್ನು ವಿಘ್ನ ಆಗುವುದೈತೆ ತಪಗಿನ್ನು ವಿಘ್ನ ಆಗುವುದೈತೆ ಇಳೆಯ ಕಾಮುಕರೆನ್ನ ಕಂಡರೆ ಮೋಹಿಸದೆ ಉಳಿಯರು ತಪಕಿನ್ನು ವಿಘ್ನವಾಗುವುದೈತೆ ಚೆಲುವಿಗೆ ಯೌವನದಿಂದ ನಾನು ಸಲಿ ಶೋಭಿಸೋಯೆ ಆ ಇಳೆಯ ಕಾಮುಕರೆನ್ನ ಕಂಡರೆ ಮೋಹಿಸದೆ ಉಳಿಯರು ತಪಕಿನ್ನು ವಿಘ್ನವಾಗುವುದೈತೆ ಜನನಿಯ ದಿಗಲಿ ಮಾಲಿನಿಯು ವರದನು ಜಾಪೇಕ್ಷೆಯಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯು ಆ ಆ ಆ ಆ ಸರಿ, ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹೇಗಿದ್ದೇನೆ ನಾನೀಗ? ಹೇಗೆ ಚೆಲುವಿಕೆಯ ಯೌವನದಿಂದ ಕಂಗೊಳಿಸ್ತಾ ಇದ್ದೇನೆ. ಸತ್ಯ ನಾನು ಚಂದ ಇದ್ದೇನೆ ಅಂತ ಹೇಳಿದ್ದಲ್ಲ. ಅಂದ್ರೆ ಹೆಣ್ಣೊಬ್ಬಳು ಪ್ರಾಯಕ್ಕೆ ಬಂದಾಗ ಅವಳು ಕುರೂಪಿಯಾಗಿದ್ರು ಸುಂದರವಾಗಿ ಕಾಣ್ತಾಳಂತೆ. ಹಾಗೆ ಹಾಗಾದ್ರೆ ಒಂದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಚಂದ ಕಾಣುವುದು ಎಲ್ಲಿ? ಇಲ್ಲಿ ನೋಟಕರ ನೋಟದಲ್ಲಿ. ಯಾರ್ಯಾರ ಕಣ್ಣಿಗೆ ನಾನು ಹೇಗೆ ಕಾಣ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇಳೆಯ ಕಾಮಕರ ಕಣ್ಣಿಗೆ ನಾನು ಕಡ್ಡಿ ಅಂತಾದ್ರೆ ಸುಮ್ಮನೆ ಬಿಡ್ತಾರ ಅವರು? ನನ್ನ ತಪಸ್ಸಿಗೆ ವಿಘ್ನವನ್ನು ತರ್ತಾರೆ. ಸರಿ, ಕಾರ್ಯದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಅಸಾಧ್ಯ
ಮಾಡ್ಲಿ ಈಗ? ಛೇ, ಇಳೆಯ ಸ್ವಾಮಿ, ಕೇವಲ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಮತ್ತೆ ಅವರೆಲ್ಲ ನಮ್ಮ ವಿರೋಧಿಗಳು. ಮತ್ತೆ ಯಾರು? ಮೇಲ್ಲೋಕದವರು, ದೇವತೆಗಳು. ಎಲ್ಲಿಯಾದ್ರೂ ಅವರಿಗೆ ನಿಜ ತಿಳಿಯಿತು ಅಂತ ಆದ್ರೆ ಸುಮ್ಮನೆ ಬಿಡುವುದೇ ಇಲ್ಲ ಅವರು. ಏನ್ ಮಾಡ್ಲಿ? ಇಳೆಯ ಕಾಮಕರ ಕಣ್ಣಿಗೂ ನಾನು ಕಾಣಬಾರ್ದು, ದೇವತೆಗಳಿಗೂ ತಿಳಿಯಬಾರ್ದು ಅಂತಾದ್ರೆ ಏನು ಮಾಡುವುದು? ಯಾಕೆ ಯೋಚನೆ ಮಾಡಬೇಕು? ಅಣಿಮಾದಿ ಅಷ್ಟು ಸಿದ್ಧಿಯನ್ನು ಬಲ್ಲವರು ನಾವು. ಯಾವ ಕಾಲದಲ್ಲಿಯೂ ಯಾವ ರೂಪವನ್ನು ತಾಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಈ ಕಾಡಿಗೆ ಅನುಗುಣವಾಗಿ ಯಾವುದಾದ್ರೂ ಒಂದು ರೂಪವನ್ನು ತಾಳಬೇಕು ನಾನು. ಯಾವ ರೂಪ ತಾಳ್ಲಿ? ಯಾವ ರೂಪ? ಏನಾಗ್ಲಿ? ಓಯ್, ಏನ ಕಡೆಯಲ್ಲಿ ಏನು? ಜಿಂಕೆ ಮರಿ, ಹರಿಣ ಕಡೆ ಹಿಂಡು. ಆ ಜಿಂಕೆ ನಾನು ಅದರಿಗೆ ಅದು ಒಳ್ಳೇದು. ಜಿಂಕೆ ಆಗ್ತೇನೆ, ಆಯ್ತಾ? ಬೇಡಪ್ಪ, ಜಿಂಕೆಯಾಗಿ ತಪಸ್ಸನ್ನು ಆಚರಿಸಿದ್ರೆ, ಬೇಟೆಗಾರ ನೋಡಿದ್ರೆ, ಬಾಣ ಪ್ರಯೋಗ ಮಾಡಿದ್ರೆ ಹೋದ್ದೆ. ಹೋಗುದು ನಾನಲ್ವ, ನಿಮ್ಗೇನು ನಷ್ಟ ಇಲ್ಲ ನೋಡಿ. ಬೇಡಪ್ಪ, ಹರಿಣ ಆಗುವುದು. ಈ ಕಡೆಯಲ್ಲಿ ಏನು ನೋಡಿದ್ರ? ಏನು? ಎಡೆಯಲ್ಲಿ ಹೆಡೆ ಎತ್ತುತ್ತಾ ಬುಸುಗುಟ್ಟುತ್ತಾ ನಾನಿದ್ದೇನೆ ಅಂತ ಹೇಳುವವರು. ಇವರೆಲ್ಲ ಯಾವ ವರ್ಗಕ್ಕೆ ಸೇರಿದವರು? ಯಾರಿವರು? ಯಾರು? ಉರಗಗಳು. ಆ ಹಾವೇ ನಾನು ಆಗ್ತೇನೆ. ಅದು ಸರಿ, ಹಾವಾಗ್ತೇನೆ. ಬೇಡಪ್ಪ, ನಾನು ಎಲ್ಲಿಯಾದ್ರೂ ಹಾವಾಗುವುದು, ಮೇಲಿನಿಂದ ಎಲ್ಲಿಯಾದ್ರೂ ಗರುಡ ನೋಡುವುದು, ಮತ್ತೆ ಕಚ್ಚಿಕೊಂಡು ಹೋದ್ರೆ ಹಾವೋದ್ದೆ. ಹಾವಾಗೋದು ಬೇಡಪ್ಪ. ಹರಿಣ ಆಗುವುದು ಸರಿಯಲ್ಲ, ಹಾವಾಗುವುದು ಸರಿಯಲ್ಲ. ಅಯ್ಯೋ, ನಾ ಮತ್ತೇನಪ್ಪ? ವಿಚಿತ್ರವಾದಂತ ಸದ್ದು. ಯಾವುದೋ ಒಂದು ದೊಡ್ಡ ಪ್ರಾಣಿಗಳ ಹಿಂದೆ ಈ ಕಡೆ ಬರ್ತಾ ಇದೆ. ಯಾವ ಪ್ರಾಣಿ? ಓ, ಮಹಿಷಿ, ಎಮ್ಮೆಗಳು. ಹೌದು. ನನ್ನ ಮನಸ್ಸು ಹೇಳ್ತಾ ಇದೆ, ಮಾಲಿನಿ, ನಿನ್ನ ನಿಜವನ್ನು ಮರೆಸಿ ಮಹಿಷಿಯ ರೂಪವನ್ನು ಅಂತ ತಪಸ್ಸನ್ನು ಆಚರಿಸುವಂತ. ಮೊದಲು ಮನಸ್ಸು ಹೇಳಿದ್ದನ್ನೇ ಮಾಡಬೇಕು. ಅದೇ ಮಾಡ್ತೇನೆ. ನನ್ನ ಮಹಿಷಿ ನೋಡಿದ್ದಾರಾ? ಅದನ್ನು ನೋಡ್ಲಿಲ್ಲ. ನೋಡಿ, ಇನ್ನು ಈಗ ಆಗ್ತೇನೆ ನೋಡಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.